ನಮಸ್ಕಾರ. ಜ್ಞಾನದರ್ಶಿನಿಯ ಆತ್ಮೀಯ ಪೋಷಕರಿಗೆ ಹಾಗೂ ನಮ್ಮ ಪುಟಾಣಿ ಮಕ್ಕಳಿಗೆ, ನಾವು ಬದುಕಿನಲ್ಲಿ ಅನೇಕ ಹವ್ಯಾಸಗಳನ್ನ ಬೆಳೆಸ್ಕೊಳ್ತೇವೆ ಅಲ್ವಾ? ಆ ಹ್ಯಾಬಿಟ್ ಡಿಸೈಡ್ ಮಾಡುತ್ತೆ ನಾವು ಏನಾಗ್ತೇವೆ, ಏನಾಗಬೇಕು, ಹೇಗಿರ್ತೇವೆ ಅಂತ. ಅಂತಹ ಒಂದು ಸುಂದರವಾದಂತಹ ಹ್ಯಾಬಿಟ್ಗಳಲ್ಲಿ ಸ್ಟಾರ್ ಗೇಸಿಂಗ್, ನಕ್ಷತ್ರ ವೀಕ್ಷಣೆ ಒಂದು ಸುಂದರವಾದಂತಹ ಹ್ಯಾಬಿಟ್. ಇದು ಹ್ಯಾಬಿಟ್ ಮಾತ್ರ ಅಲ್ಲ, ಇದು ನಮ್ಮನ್ನ ನಾಲೆಜ್ಫುಲ್ ಆಗಿಯೂ ಮಾಡುತ್ತೆ, ನಮಗೆ ಒಳ್ಳೆಯ ಜ್ಞಾನವನ್ನ ಕೊಡುತ್ತೆ. ಹಾಗಾದ್ರೆ ಏನು ಈ ಹ್ಯಾಬಿಟ್ಟು? ನಕ್ಷತ್ರ ವೀಕ್ಷಣೆ ಅಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ನಾವು ನೋಡೋಣ, ಆಗ್ಬೋದಾ? ನಕ್ಷತ್ರ ವೀಕ್ಷಣೆ ಅಂದ್ರೆ ಆಕಾಶವನ್ನ ಸ್ಕೈ ವಾಚ್ ಮಾಡ್ತಾ ಇರುವಂಥದ್ದು. ರಾತ್ರಿ ಹೊತ್ತು ನಿಧಾನಕ್ಕೆ ನೋಡ್ತಾ ನೋಡ್ತಾ ಅಲ್ಲಿ ಅನೇಕ ನಕ್ಷತ್ರಗಳು, ಸ್ಟಾರ್ಸ್ ಕಾಣುತ್ತೆ ಅಲ್ವಾ? ಆ ಸ್ಟಾರ್ಸ್ಗಳನ್ನ ಒಂದು ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಆ ಸ್ಟಾರ್ಸ್ ಪುಂಜವಾಗಿ, ನಕ್ಷತ್ರ ಪುಂಜವಾಗಿ ನಮಗೆ ಕಾಣುತ್ತೆ, ಗುಂಪಾಗಿ ಕಾಣುತ್ತೆ. ಅದನ್ನ ನಾವು ರಾಶಿಗಳು ಅಂತ ಕರಿತೇವೆ. ಮೇಷ, ವೃಷಭ, ಮಿಥುನ, ಇದೆಲ್ಲ ರಾಶಿಗಳು. ಇದು ನಕ್ಷತ್ರ ಪುಂಜ, ಕಾನ್ಸ್ಟಿಲೇಷನ್ ಅಂತ ಕರಿತೇವೆ ಅವುಗಳನ್ನ. ಇದನ್ನು ನಾವು ರಾತ್ರಿ ಕಾಣಬಹುದು. ಕೆಲವು ಸ್ಥಳಗಳಲ್ಲಿ ಇದಕ್ಕೆ ಒಂದು ಆರ್ಟಿಫಿಷಿಯಲ್ ಆದಂತಹ ವ್ಯವಸ್ಥೆ ಮಾಡಿ ಹಗಲು ಹೊತ್ತು ಕೂಡ ಸ್ಟಾರ್ ಗೇಸಿಂಗ್ ಅನ್ನು ಮಾಡುವಂತಹ ಒಂದು ವ್ಯವಸ್ಥೆ, ಪರಿಕಲ್ಪನೆ ಇದೆ. ಅದನ್ನ ನಾವು ಕಾಣಬಹುದು. ಫೇಸಸ್ ಆಫ್ ದ ಮೂನ್, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಲೆಗಳು. ಒಂದು ದಿವಸ ಪೂರ್ಣವಾಗಿರ್ತಾನೆ ಚಂದ್ರ, ಫುಲ್ ಮೂನ್ ಡೇ ದಿವಸ, ಪೂರ್ಣಿಮೆ ದಿವಸ. ಅಮಾವಾಸ್ಯೆ ದಿವಸ ನೋ ಮೂನ್, ಕಣ್ಣಿಗೆ ನಮಗೆ ಚಂದ್ರ ಕಾಣುವುದೇ ಇಲ್ಲ. ಬಿದಿಗೆ, ತತಿಗೆ, ಚೌತಿ, ಪಂಚಮಿ, ಷಷ್ಠಿ, ಹೀಗೆ ಬೇರೆ ಬೇರೆ ದಿವಸಗಳಲ್ಲಿ ಚಂದ್ರನ ಹಾಗೂ ಸೂರ್ಯನ ಅಂತರವನ್ನ ಈ ದಿವಸಗಳು ನಮಗೆ ತೋರಿಸಿಕೊಡ್ತವೆ. ಅದಕ್ಕೋಸ್ಕರವಾಗಿ ಅವುಗಳಿಗೆ ತಿಥಿ, ಚಂದ್ರನಿಗೂ ಸೂರ್ಯನಿಗೂ ಎಷ್ಟು ಡಿಫರೆನ್ಸ್ ಇದೆ ಹೇಳೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನಾವು ಭಾರತೀಯರು ತಿಥಿಗಳು ಅಂತ ಕರೆದದ್ದು. ಇದು ಮಾತ್ರ ಅಲ್ಲ, ಧೂಮಕೇತುಗಳನ್ನು ನಾವು ಆಕಾಶದಲ್ಲಿ ಕೆಲವು ಸಂದರ್ಭದಲ್ಲಿ ಕಾಣಬಹುದು. ಮಾತ್ರ ಅಲ್ಲ, ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ, ಕ್ಷೀರಪಥ ನಕ್ಷತ್ರ ಪುಂಜ ಇದೆ ಅಲ್ವಾ, ಅದನ್ನು ಕೂಡ ಸಮ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ಕೆಲವು ಭಾಗದ, ಪ್ರಪಂಚದ ಕೆಲವು ಭಾಗಗಳಲ್ಲಿ ನಾವು ಅವುಗಳನ್ನು ಕಾಣಬಹುದು. ಈ ನಕ್ಷತ್ರ ವೀಕ್ಷಣೆ ಅನೇಕ ಬೆನಿಫಿಟ್ಗಳನ್ನ, ಅನೇಕ ಉಪಯೋಗಗಳನ್ನ ನಮಗೆ ಮಾಡುತ್ತದೆ. ಏನೆಲ್ಲ ಮಾಡುತ್ತೆ ಅಂದ್ರೆ, ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ನಮಗೆ ಒತ್ತಡದಿಂದ ಮುಕ್ತವಾದಂತಹ ಬದುಕನ್ನ ಕೊಡುತ್ತೆ. ಒತ್ತಡಗಳಿಲ್ಲ, ನೋ ಸ್ಟ್ರೆಸ್ ಅಂತ ಆದ್ರೆ ಚಂದ ನಿದ್ದೆ ಬರುತ್ತೆ, ಸ್ಲೀಪ್ ಚೆನ್ನಾಗಾಗುತ್ತೆ. ನಿದ್ದೆ ಚೆನ್ನಾಗಾಯ್ತು, ಟೆನ್ಷನ್ ಇಲ್ಲ ಅಂತಾದ್ರೆ ಕ್ರಿಯೇಟಿವಿಟಿ ಬೆಳೆಯುತ್ತೆ ಅಲ್ವಾ? ಆನಂತರದಲ್ಲಿ ವಾವ್ ಎಕ್ಸ್ಪೀರಿಯನ್ಸ್ ಬರುತ್ತೆ ನಮಗೆ. ಯಾವುದನ್ನಾದ್ರೂ ನೋಡಿದಾಗ, ತುಂಬಾ ಕುತೂಹಲ ಬಂದಾಗ, ಖುಷಿಯಾದಾಗ ನಾವು ತುಂಬಾ ಕ್ರಿಯೇಟಿವ್ ಆಗಿರ್ತೇವೆ. ವಾವ್ ಹೇಳಿಕೊಂಡು ಖುಷಿಯಲ್ಲಿ ಅನೇಕ ಪ್ರಕೃತಿಯ ಜೊತೆಗೆ ತಲ್ಲೀನವಾಗಿ ಸ್ಫೂರ್ತಿದಾಯಕವಾದಂತಹ ಕವನಗಳನ್ನು, ಬದುಕನ್ನು ಅಥವಾ ಮಾತುಗಳನ್ನು ನಾವು ಮಾಡ್ಲಿಕ್ಕಾಗುತ್ತೆ. ಒಂದು ಲಾಜಿಕಲ್ ಆದಂತಹ ಥಿಂಕಿಂಗ್ ನಮ್ಗೆ ಬರುತ್ತೆ. ಇದೆಲ್ಲವೂ ಕೂಡ ಬೆನಿಫಿಟ್ಸ್. ಇವತ್ತು ಸೈಕಾಲಜಿ ಹಾಗೆ, ಸೈಕಾಲಜಿ ಅಂತ ಹೇಳಿದ್ರೆ ಮನಸ್ಸನ್ನ ಆರಾಮವಾಗಿಟ್ಟು ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಲಿಕ್ಕೆ ಬೇಕಾದಂತಹ ಅನೇಕ ತಂತ್ರಗಳನ್ನ, ಟೆಕ್ನಿಕ್ಗಳನ್ನ ತೋರಿಸುವಂತಹ ಒಂದು ಕ್ಷೇತ್ರ. ಹಾಗೆಯೇ ಸೈಕಾಲಜಿಯ ಹಾಗೆ ಸ್ಕೈಕಾಲಜಿ ಅಂತ ಒಂದು ಹೊಸತಾದಂತಹ ಕ್ಷೇತ್ರ ಇದೆ. ಸ್ಕೈಕಾಲಜಿ ಅಂತ ಹೇಳಿದ್ರೆ ಆಕಾಶ ವೀಕ್ಷಣೆಯನ್ನ, ಸ್ಕೈ ವೀಕ್ಷಣೆ ಮಾಡೋದ್ರಿಂದ, ಸ್ಟಾರ್ ಗೇಜ್ ಮಾಡೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯವನ್ನ ಮತ್ತಷ್ಟು ಚೆನ್ನಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಅದು ಇವತ್ತು ಬರ್ತಾ ಇದೆ. ತುಂಬಾ ದೊಡ್ಡದಾದಂತಹ ಪ್ರಸಿದ್ಧಿಯನ್ನು ಕೂಡ ಈ ಕ್ಷೇತ್ರ, ಈ ಫೀಲ್ಡ್ ಆಫ್ ನಾಲೆಜ್ ಅಥವಾ ಬ್ರಾಂಚ್ ಅದು ಮಾಡ್ತಾ ಇದೆ. ಇದರದ್ದು ಮಹತ್ವಕ್ಕೆ, ರಿಲೆವೆನ್ಸ್, ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ರೆ, ನಮಗೆ ಕಾಸ್ಮಾಸಿಸ್ನ ಅರಿವು ಬರುತ್ತೆ, ಅವೇರ್ನೆಸ್ ಬರುತ್ತೆ, ಬ್ರಹ್ಮಾಂಡದ ಅರಿವು ಬರುತ್ತೆ. ಬ್ರಹ್ಮಾಂಡ ಅಂತ ಹೇಳಿದ್ರೆ ಪೂರ್ತಿ ವಿಶ್ವದ ಒಂದು ಜ್ಞಾನ ಮಾತ್ರ ಅಲ್ಲ, ಖಗೋಳದ ಅರಿವು ಬರುತ್ತೆ. ಐತಿಹಾಸಿಕವಾದಂತಹ ಇಂಪಾರ್ಟೆನ್ಸ್, ಹಿಸ್ಟಾರಿಕಲ್ ಆದಂತಹ ಇಂಪಾರ್ಟೆನ್ಸ್, ರಿಲೆವೆನ್ಸ್ ಕೂಡ ಇದೆ. ಇವತ್ತು ನಾವು ರಾಮಾಯಣವನ್ನ ಡೇಟ್ ಮಾಡ್ತೇವೆ, ಮಹಾಭಾರತವನ್ನ ಡೇಟ್ ಮಾಡ್ತೇವೆ. ಇದು ಈ ಕಾಲದಲ್ಲಿ ಆಗಿತ್ತು ಹೇಳೋದನ್ನೆಲ್ಲ ಹೇಳ್ತೇವೆ. ರಾಮ, ಕೃಷ್ಣ, ಅನಂತರದಲ್ಲಿ ಅನೇಕ ಹಿಸ್ಟಾರಿಕಲ್ ಆದಂತಹ ವ್ಯಕ್ತಿಗಳಿದ್ರು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈ ಕಾಲದಲ್ಲಿತ್ತು, ಗ್ರೀಕ್ ಸಿವಿಲೈಸೇಷನ್ ಈ ಕಾಲದಲ್ಲಿತ್ತು, ಮಾಯನ್ ಸಿವಿಲೈಸೇಷನ್, ಬಾಬಿಲೋನಿಯನ್ ಸಿವಿಲೈಸೇಷನ್. ಇದರದ್ದೆಲ್ಲ ಡೇಟ್ ನ ಕರೆಕ್ಟ್ ಆಗಿ ಮಾಡೋದು ನಾವು ಸ್ಟಾರ್ ಗೇಸಿಂಗ್ ನ ಮೂಲಕವಾಗಿ, ಸ್ಟಾರ್ಗಳ ಕಾನ್ಸ್ಟಿಲೇಷನ್ಗಳ ಪ್ಲೇಸ್ ನ ಮೂಲಕವಾಗಿ, ಅದು ಯಾವ
ಸ್ಥಾನದಲ್ಲಿ ಇತ್ತು ಆಕಾಶದಲ್ಲಿ ಆ ಕಾಲದಲ್ಲಿ, ಈಗ ಯಾವ ಕಾಲದಲ್ಲಿದೆ, ಯಾವ ಯಾವ ಡಿಫರೆನ್ಸ್ ಈ ಹಿನ್ನೆಲೆಯಲ್ಲಿ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಈ ನಕ್ಷತ್ರ ವೀಕ್ಷಣೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮಗೆ ಹಣವನ್ನು ಸಂಪಾದನೆ ಮಾಡಿ ಕೊಡುತ್ತೆ. ಇದೊಂದು ಇವತ್ತಿಗೆ ಅದ್ಭುತವಾದಂತಹ ಕ್ಷೇತ್ರವೂ ಕೂಡ, ರಿಸರ್ಚ್ ಓರಿಯೆಂಟೆಡ್ ಆಗಿರತಕ್ಕಂತಹ ಕ್ಷೇತ್ರ. ಆಸ್ಟ್ರಾನಮಿಯಲ್ಲಿ, ಆಸ್ಟ್ರಾಲಜಿಯಲ್ಲಿ, ಜ್ಯೋತಿಷದಲ್ಲಿ, ಖಗೋಳದಲ್ಲಿ, ದಿನಪಟ್ಟಿ ಕ್ಯಾಲೆಂಡರ್ನಲ್ಲಿಯೂ ಕೂಡ ಇದು ನಮಗೆ ಬೇರೆ ಬೇರೆ ರೀತಿಯಾಗಿ ಹೆಲ್ಪ್ ಮಾಡುತ್ತೆ. ಕೃಷಿ, ಫಾರ್ಮರ್ಸಿಗೆ ಅಗ್ರಿಕಲ್ಚರಲ್ಲಿ ಯಾವ ಯಾವ ಬೀಜಗಳನ್ನ ಯಾವ ಯಾವ ಕಾಲದಲ್ಲಿ, ಯಾವ ಯಾವ ಋತುಮಾನದಲ್ಲಿ, ಯಾವ ಸೀಸನ್ ನಲ್ಲಿ ಹಾಕಬೇಕು, ಬೆಳೆಸಬೇಕು, ಅದು ಚೆನ್ನಾಗಿ ಫರ್ಟಿಲೈಸ್ ಆಗಿ ಚೆನ್ನಾಗಿ ಬೆಳೆ ಬರುತ್ತೆ ಹೇಳೋದನ್ನು ಕೂಡ ನಾವು ಸ್ಟಾರ್ ಗೇಜಿಂಗಿನ ಮೂಲಕವಾಗಿ, ಸ್ಕೈ ವಾಚ್ ಮಾಡೋದ್ರ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕಾಗತ್ತೆ. ಟ್ರಾವೆಲಿಂಗ್, ಸಮುದ್ರಯಾನ ಥ್ರೂ ಸೀ ರೂಟ್ ಅಥವಾ ನದಿಗಳ ಮೂಲಕವಾಗಿ ಉತ್ತರ ಭಾರತದಲ್ಲೆಲ್ಲ ನದಿಯಲ್ಲಿ, ಅನಂತರದಲ್ಲಿ ನಮ್ಮಲ್ಲಿಯೂ ಕೂಡ ಸಮುದ್ರದ ಯಾನದ ಮೂಲಕವಾಗಿ ಬೇರೆ ಬೇರೆ ಅಬ್ರಾಡ್ಗೆ, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗುವಂಥದ್ದಿದೆ. ಹಿಂದಿನ ಕಾಲದಲ್ಲಿ ಈ ಟ್ರಾವೆಲಿಂಗ್ ಅನ್ನೆಲ್ಲ ಮಾಡ್ತಾ ಇದ್ದದ್ದು ಸ್ಟಾರ್ಗಳನ್ನ ಗೇಸ್ ಮಾಡೋದ್ರ ಮೂಲಕವಾಗಿ, ನಕ್ಷತ್ರವನ್ನ ಗುರುತಿ ಇಟ್ಟುಕೊಂಡು ದಿಕ್ಸೂಚಿಯನ್ನಾಗಿ ಅವುಗಳನ್ನೇ ಬಳಸ್ತಾ ಇದ್ರು. ಇವತ್ತಿಗೆ ಅನೇಕ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ಗಳು, ಅನಂತರದಲ್ಲಿ ದೇಶೀಯ ಭಾರತೀಯ ಅಸೋಸಿಯೇಷನ್ಗಳೆಲ್ಲವೂ ಕೂಡ ಸ್ಕೈ ವಾಚ್ ಮಾಡಲಿಕ್ಕೆ, ನಮಗೆ ನಕ್ಷತ್ರಗಳನ್ನ ಗೇಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಸ್ಕೈ ಮ್ಯಾಪ್ ಅಂತ ಇದೆ ನೋಡಿ, ಅದು ನಾಸಾದವರು, ಪ್ರಪಂಚದ ಅತ್ಯಂತ ಎತ್ತರದ ಸ್ಪೇಸ್ ರಿಸರ್ಚ್ ಸೆಂಟರ್ ಅದು, ಅವರು ಅದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾಸಾದಲ್ಲಿಯೂ ಕೂಡ ಇದರ ಬಗ್ಗೆ ತುಂಬಾ ದೊಡ್ಡದಾದಂತಹ ಸಂಶೋಧನೆಗಳು, ಪ್ರಯತ್ನಗಳು ಆಗ್ತಾ ಇದೆ. ನಮ್ಮ ಸೌರವ್ಯೂಹ, ನಮ್ಮ ಸೋಲಾರ್ ಸಿಸ್ಟಮ್, ಅದನ್ನು ಕೂಡ ನಾವು ಪಾಠದಲ್ಲಿ ಲೆಸನ್ಸ್ಗಳೆಲ್ಲ ನೋಡ್ತೇವೆ ಅಲ್ವಾ. ಅವುಗಳ ಜ್ಞಾನವೂ ಕೂಡ ನಮಗೆ ಈ ಆಕಾಶಗಳನ್ನ ನೋಡುವುದರ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ 8 ಪ್ಲಾನೆಟ್ಸ್ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅವುಗಳ ಬಗ್ಗೆ ನಮಗೆ ಅರಿವು ಬರುತ್ತೆ. ಮಾರ್ಸ್, ಜುಪಿಟರು, ಸ್ಯಾಟರ್ನ್, ವೀನಸ್, ಮರ್ಕ್ಯುರಿ, ಇವುಗಳನ್ನೆಲ್ಲವನ್ನು ಕೂಡ ನಾವು ಇವತ್ತು ಕೂಡ ರಾತ್ರಿ ತಿಳಿ ನೀಲಿಯ ಆಕಾಶದಲ್ಲಿ ನಾವು ಕಾಣಬಹುದು. ಭಾರತೀಯವಾದಂತಹ ಚಿಂತನೆಯೂ ಕೂಡ ಈ ನಕ್ಷತ್ರದ ಹಿನ್ನೆಲೆಯಲ್ಲಿ, ರಾಶಿಗಳ ಹಿನ್ನೆಲೆಯಲ್ಲಿ, ಗ್ರಹರ ಹಿನ್ನೆಲೆಯಲ್ಲಿ ನಾವು ನೋಡ್ಲಿಕ್ಕೆ ಬರುತ್ತೆ. ಸೂರ್ಯ, ಚಂದ್ರ, ಭೂಮಿ, ಮಂಗಳ, ಪೃಥ್ವಿ, ಅನಂತರದಲ್ಲಿ ಗುರು, ಶುಕ್ರ, ಶನಿ, ಈ ಎಲ್ಲ 7 ಗ್ರಹರು, ಈ 7 ಗ್ರಹರ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ 7 ವಾರಗಳು, 7 ವೀಕ್ಸ್. ಅನಂತರದಲ್ಲಿ 2 ಪಾಯಿಂಟ್, ಸೂರ್ಯಚಂದ್ರರ ಮಧ್ಯೆಯ ಪಾಯಿಂಟ್ಗಳನ್ನ, ಅದನ್ನ ನಾವು ಛಾಯಾಗ್ರಹರು ಅಂತ, ಆಕ್ಚುಲಿ ಅದು ಪ್ಲಾನೆಟ್ ಆಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ನೋಡ್ಸ್, ಅದು ಸೂರ್ಯನ ಮತ್ತು ಚಂದ್ರನ ಮಧ್ಯದಲ್ಲಿ ಬರತಕ್ಕಂಥ 2 ಪಾಯಿಂಟ್ಗಳು, ಅವುಗಳನ್ನ ನಾವು ಕಾಣ್ಲಿಕ್ಕಾಗತ್ತೆ. ಇವುಗಳನ್ನೆಲ್ಲವನ್ನು ಭಾರತೀಯ ಸಾಹಿತ್ಯ, ಇಂಡಿಯನ್ ಲಿಟ್ರೇಚರ್ ನಮಗೆ ಚೆನ್ನಾಗಿ ತಿಳಿಸಿಕೊಡುತ್ತೆ. ಋಗ್ವೇದ ಆಗಿರಬಹುದು, ಶುಲ್ಬಸೂತ್ರ, ವೇದಾಂಗ ಜ್ಯೋತಿಷ, ಆರ್ಯಭಟೀಯ, ಬೃಹತ್ ಸಂಹಿತ, ಹೀಗೆ ಅನೇಕ ಗ್ರಂಥಗಳು ನಮಗೆ ಈ ವಿಚಾರಗಳನ್ನ, ಖಗೋಳದ ಬಗೆಗಿನ, ಆಸ್ಟ್ರೋನಮಿಯ ಬಗೆಗಿನ ಅನೇಕ ವಿಚಾರಗಳನ್ನ ತಿಳಿಸಿಕೊಡುತ್ತವೆ. ಆನ್ ದ ಬೇಸಿಸ್ ಆಫ್ ದಿಸ್, ಇದರ ಆಧಾರದಲ್ಲಿ ಅನೇಕ ಥಿಯರಿಗಳು, ಬೇರೆ ಬೇರೆ ರೀತಿಯಾದಂತಹ ಸಿದ್ಧಾಂತಗಳನ್ನೆಲ್ಲ ನಮ್ಮ ಭಾರತೀಯ ವಿಜ್ಞಾನಿಗಳು, ಅವರನ್ನ ನಾವು ಋಷಿಗಳು ಅಂತ ಕರಿತಾ ಇದ್ವಿ ಆ ಆರಂಭದ ದಿವಸಗಳಲ್ಲಿ, ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆರ್ಯಭಟ, ವರಾಹಮಿಹಿರ, ಬ್ರಹ್ಮಗುಪ್ತ, ಭಾಸ್ಕರ, ಹೀಗೆ ಅನೇಕ ವರ್ಲ್ಡ್ ಫೇಮಸ್ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳು, ಋಷಿಗಳು ಭಾರತದಲ್ಲಿ 2000 ವರ್ಷಗಳ ಹಿಂದೆ, 1,000-1,500 ವರ್ಷಗಳ ಹಿಂದೆ ಗ್ರಂಥಗಳನ್ನ ರಚನೆ ಮಾಡಿ, ಇವತ್ತಿಗೂ ಕೂಡ ಆ ಲಿಟ್ರೇಚರ್ಗಳು, ಆ ಗ್ರಂಥಗಳು, ಸ್ಕ್ರಿಪ್ಟ್ಸ್ ನಮಗೆ ಉಪಲಬ್ಧವಾಗಿವೆ. ಯಾವೆಲ್ಲ ಇನ್ಸ್ಟ್ರೂಮೆಂಟ್ಗಳಿಂದ ಇವುಗಳನ್ನೆಲ್ಲ ನೋಡಬಹುದು ಅಂತ ಕೇಳಿದ್ರೆ, ಭಾರತದಲ್ಲಿ ಯಷ್ಟಿ ಯಂತ್ರ, ಚಕ್ರಯಂತ್ರ, ತುರಿಯ ಯಂತ್ರ, ಧನುರ್ಯಂತ್ರ, ಫಲಕ ಯಂತ್ರ ಇತ್ಯಾದಿ ಅನೇಕ ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಪ್ರಾಚೀನ ಭಾರತದಲ್ಲಿ, ಏನ್ಷಿಯಂಟ್ ಇಂಡಿಯನ್ ಟೈಮ್ಸ್ ನಲ್ಲಿ ನಾವು ನೋಡ್ಲಿಕ್ಕೆ ಬರುತ್ತೆ. ಇವತ್ತಿಗೂ ಕೂಡ ಇವತ್ತು ಉಪಲಬ್ಧಿಯಾಗಿವೆ. ಈ ಫೋಟೋಗಳಲ್ಲೆಲ್ಲ ನೋಡಿ ನೀವು, ಕೋಣಾರ್ಕ್ ಆಗಿರಬಹುದು, ಅಥವಾ ಡೆಲ್ಲಿಯಲ್ಲಿ ಇರತಕ್ಕಂತಹ ಜಂತರ್ ಮಂತರ್ ಅಂತ ಹೇಳತಕ್ಕಂತಹ ಪ್ರದೇಶ ಆಗಿರಬಹುದು, ಅಥವಾ ಡೆಲ್ಲಿಯಲ್ಲಿ ಇರತಕ್ಕಂತಹ ಕುತುಬ್ ಮಿನಾರ್ ಅಂತ ಹೇಳುವಂತಹ ವಿಷ್ಣು ಸ್ತಂಭ, ಧ್ರುವ ಸ್ತಂಭ, ಈ ಎಲ್ಲ ಪ್ರದೇಶದಲ್ಲಿ ಇರತಕ್ಕಂತಹ ದೇವಸ್ಥಾನಗಳು, ಅವುಗಳೆಲ್ಲವೂ ಕೂಡ ಸ್ಟಾರ್ ಗೇಜಿಂಗಿನ, ನಕ್ಷತ್ರವನ್ನ, ಖಗೋಳವನ್ನ, ಆಸ್ಟ್ರೋನಮಿಯನ್ನ ವೀಕ್ಷಣೆ ಮಾಡ್ತಾ, ಆ ಆಸ್ಟ್ರಾಲಜಿಯನ್ನು ಕೂಡ ಅಧ್ಯಯನ ಮಾಡ್ತಾ ಮೋಸ್ಟ್ ಸೈಂಟಿಫಿಕ್ ಮೆಥಡ್ ಅನ್ನ ಭಾರತೀಯರು ಆವಾಗಲೇ ಕಂಡುಕೊಂಡಿದ್ರು.
ಈಗ ನಮಗೆ ದೂರದರ್ಶಕಗಳಾಗಿ ಬೈನಾಕ್ಯುಲರ್ ಆಗಿರಬಹುದು, ಟೆಲಿಸ್ಕೋಪ್ಗಳಾಗಿರಬಹುದು, ಅವುಗಳೆಲ್ಲವೂ ಕೂಡ ಈ ಸ್ಟಾರ್ ಗೇಸಿಂಗಿಗೆ ಹೆಲ್ಪ್ ಮಾಡ್ತವೆ. ಭಾರತದಲ್ಲಿ ಇವತ್ತಿಗೂ ಕೂಡ ಕೆಲವು ಪ್ರದೇಶಗಳು, ರಣತಂಬೋರ್, ಕೊಡೈಕೆನಾಲ್, ಕುಲು ಮನಾಲಿ, ಅಂಡಮಾನ್, ರನ್ ಆಫ್ ಕಚ್, ಮೇಘಾಲಯ, ಮಿಜೋರಾಂ, ಇಂತಹ ಪ್ರದೇಶದಲ್ಲೆಲ್ಲ ನಾವು ಸ್ಟಾರ್ ಗೇಸ್ ಮಾಡಲಿಕ್ಕೆ ತುಂಬಾ ಸೂಕ್ತವಾದಂತಹ, ಯೋಗ್ಯವಾದಂತಹ ಪರಿಸರವನ್ನು ನಾವು ಕಾಣ್ತೇವೆ. ಸ್ಟಾರ್ ಗೇಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಆದಂತಹ ಅಂಶವನ್ನು ನಾವು ಗಮನಿಸಬೇಕು. ಏನು ಕೇಳಿದ್ರೆ ಅದು ಲೈಟ್ ಪೊಲ್ಯೂಷನ್ ನಿಂದ ಫ್ರೀ ಆಗಿರ್ಬೇಕು ಆ ಪ್ರದೇಶ. ಏನು ಲೈಟ್ ಪೊಲ್ಯೂಷನ್ ಅಂದ್ರೆ, ಇವತ್ತು ನಾವು ಸಿಟಿಗಳಲ್ಲಿ ನೋಡ್ತೇವೆ ತುಂಬಾ ಡಾರ್ಕ್ ಆದಂತಹ ದಟ್ಟವಾದಂತಹ ಲೈಟ್ಗಳನ್ನೆಲ್ಲ ನಾವು ಹಾಕಿರ್ತೇವೆ, ಹ್ಯಾಲೋಜಿನ್ ಲೈಟ್ಗಳು. ಅವುಗಳೆಲ್ಲವೂ ಕೂಡ ಆಕಾಶದಲ್ಲಿರತಕ್ಕಂತಹ ಕಾಯಗಳನ್ನ, ನಕ್ಷತ್ರಗಳನ್ನ, ಪ್ಲಾನೆಟ್ಗಳನ್ನ ಕಾಣದ ಹಾಗೆ ಮಾಡ್ತವೆ. ನೋಡಿ ಈ ಚಿತ್ರದಲ್ಲಿ ಈ ರೀತಿಯಾಗಿ ಕೃತಕ ಲೈಟ್ಗಳನ್ನ, ಆರ್ಟಿಫಿಷಿಯಲ್ ಲೈಟ್ಗಳನ್ನ ತುಂಬಾ ಕಡಿಮೆ ಮಾಡಿ ನ್ಯಾಚುರಲ್ ಆಗಿ ನಾವು ಪರಿಸರವನ್ನ ಇಟ್ಟುಕೊಂಡ್ರೆ ಅದು ತುಂಬಾ ಸ್ಟಾರ್ ಗೇಸ್ ಮಾಡ್ಲಿಕ್ಕೆ, ಆಕಾಶ ವೀಕ್ಷಣೆ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು. ಅಲ್ಲಿ ತುಂಬಾ ಶುಭ್ರವಾದಂತಹ ಕ್ಲಿಯರ್ ಸ್ಕೈ ಇರುತ್ತೆ. ಆಕಾಶದಲ್ಲಿರತಕ್ಕಂತಹ ತುಂಬಾ ದೂರ, ಎಷ್ಟೋ ಜ್ಯೋತಿರ್ ವರ್ಷಗಳು ದೂರದಲ್ಲಿರತಕ್ಕಂತಹ ಈ ಕಾಯಗಳು, ಅವುಗಳು ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತವೆ. ಅವುಗಳನ್ನು ನಾವು ಬರಿಗಣ್ಣಿನಿಂದಲೇ ನಾವು ನೋಡ್ಲಿಕ್ಕೆ ಆಗತ್ತೆ. ಹಾಗಾದ್ರೆ ನಾವು ಹೇಗೆ ನೋಡಬೇಕು ಈ ನಕ್ಷತ್ರಗಳನ್ನ ವೀಕ್ಷಣೆ ಮಾಡುವ ಬಗೆ ಹೇಗೆ? ಮೊದಲೊಂದು ಕಂಫರ್ಟೇಬಲ್ ಆಗಿರತಕ್ಕಂತಹ, ಆರಾಮವಾಗಿರತಕ್ಕಂತಹ ಸೂಟಬಲ್ ಪ್ಲೇಸ್ ಅನ್ನು ನಾವು ಕಂಡುಕೊಳ್ಬೇಕು. ಅನಂತರದಲ್ಲಿ ಲುಕ್ ಎಟ್ ದ ಸ್ಕೈ, ಆಕಾಶವನ್ನ ನೋಡ್ತಾನೆ ಇರಬೇಕು, ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ದಿವಸ ರಾತ್ರಿ ಪ್ರತಿ ದಿವಸ ಒಂದು ಪರ್ಟಿಕ್ಯುಲರ್ ಟೈಮಿನಲ್ಲಿ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇವತ್ತು ಹೇಗಿತ್ತು, ನಿನ್ನೆ ಹೇಗಿತ್ತು, ನಾಳೆ ಹೇಗಿತ್ತು, ಅದರ ಡೀಟೇಲ್ಸ್ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ನಾವು ಒನ್ ವಿತ್ ದ ನೇಚರ್, ಪ್ರಕೃತಿಯ ಜೊತೆಗೆ ತಲ್ಲೀನರಾಗ್ಲಿಕ್ಕಾಗುತ್ತೆ. ಅದು ಆಗ್ತಾ ಆಗ್ತಾ ಅದು ಮತ್ತೆ ಮರೆತು ಹೋಗ್ತದೆ. ನಾವು ವರ್ಲ್ಡ್ಲಿ ಅಫೇರ್ಸ್ಗೆ, ದೈನಂದಿನ ಬದುಕಿಗೆ ಬರಬೇಕಲ್ವಾ, ಅವಾಗ ಮರೆತು ಹೋಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ನಾವು ಅವುಗಳನ್ನೆಲ್ಲವನ್ನು ಕೂಡ ಬರೆದಿಡಬೇಕು, ನೋಟ್ ಡೌನ್. ಅವುಗಳನ್ನೊಂದು ಪುಸ್ತಕದಲ್ಲಿ ಇಟ್ಟುಕೊಂಡು ಬರಿತಾ ಬರಿತಾ ಹೋದರೆ ಅದು ತುಂಬವಾದಂತಹ, ಅದ್ಭುತವಾದಂತಹ ರೀಡಿಂಗ್ ಮೆಟೀರಿಯಲ್ ಆಗಿ, ನಾಲೆಡ್ಜ್ಫುಲ್ ಆದಂತಹ ಸ್ಟಫ್ ಆಗಿ ನಮಗೆ ಸಿಗುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಮುಂದಕ್ಕೆ ಇದರಲ್ಲಿ ಬದುಕನ್ನೇ ಕಟ್ಟಿಕೊಳ್ಬಹುದು. ಅನೇಕ ರಿಸರ್ಚ್ ಅವಕಾಶಗಳು ಇರ್ತವೆ, ಮತ್ತೆ ಖುಷಿ ಸಿಗುತ್ತೆ, ಮತ್ತೆ ಒಳ್ಳೆಯ ನಾಲೆಜ್ ಸಿಗುತ್ತೆ. ಈ ಹಿನ್ನೆಲೆಯಲ್ಲಿ ಕೂಡ ಇಂಥದ್ದೊಂದು ಹ್ಯಾಬಿಟ್ ಅದು ನಮ್ಮ ಬದುಕಿಗೆ ತುಂಬಾ ಅನುಕೂಲಕರವಾಗಿದೆ. ಹಾಗಾಗಿ ಇಂಥದ್ದೊಂದು ಹ್ಯಾಬಿಟ್ ಅನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ. ಆಗ್ಬೋದಾ? ನಮಸ್ಕಾರ.